ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಅಧಿಕಾರಕ್ಕಾಗಿ ಜಗ್ಗಾಟವನ್ನ ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಿ ರಂಗಪ್ರವೇಶ ಆಗಿರೋದು ಯಾರ್ದು ಕೇಳಿದ್ರೆ ಸ್ವಾಮೀಜಿಗಳದ್ದು. ಈಗಾಗಲೇ ನಾವು ನೋಡ್ತಾ ಇದ್ವಿ ಒಕ್ಕಲಿಗ ಮಠ, ಪರಮೋಚ್ಚ ಮಠ ಯಾವ್ದು ಕೇಳಿದ್ರೆ ಒಕ್ಕಲಿಗರಿಗೆ ಅದು ಆದಿಚುಂಚನಗಿರಿ. ಆ ಶ್ರೀಗಳು ಮಾತಾಡಿದ ಬೆನ್ನಲ್ಲೇ ಈಗ ಮತ್ತೊಬ್ಬರ ರಂಗಪ್ರವೇಶ ಯಾರದ್ದು ಅನ್ನೋದನ್ನ ಹೇಳ್ತೀನಿ. ಡಿಸಿಎಂ ಡಿಕೆ ಪರವಾಗಿ ಮತ್ತೊಬ್ಬ ಒಕ್ಕಲಿಗ ಶ್ರೀಗಳ ಬ್ಯಾಟಿಂಗ್. ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಡೆದುಕೊಳ್ಳಿ ಅಂತ ಇವರು ಆಗ್ರಹಿಸ್ತಾ ಇದ್ದಾರೆ. ಕೊಟ್ಟ ಮಾತು ತಪ್ಪಿ ನಡೆದ್ರೆ ಮೆಚ್ಚನ ಪರಮಾತ್ಮನು ಅಂತ ಪುಣ್ಯಕೋಟಿಯ ಕಥೆಯನ್ನು ನೆನಪಿಸ್ತಾ ಇದ್ದಾರೆ. ಒಂದು ರಾಜ್ಯ ನಾಯಕರಿಗೂ ನೆನಪಿಸ್ತಾ ಇದ್ದಾರೆ, ಹಾಗೆ ಹೈಕಮಾಂಡ್ಗೂ ನೆನಪಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಅಗ್ರಗಣ್ಯ ನಾಯಕ. ಸಿಎಂ ಸಿದ್ದರಾಮಯ್ಯ 7.5 ವರ್ಷ ಸಿಎಂ ಆಗಿದ್ದಾರೆ. ಈಗ 2.5 ವರ್ಷ ಡಿಕೆ ಶಿವಕುಮಾರ್ಗೆ ಬಿಟ್ಕೊಡ್ಲಿ ಅಂತ ಇವರು ಆಗ್ರಹಿಸ್ತಾ ಇದ್ದಾರೆ. ಹೈಕಮಾಂಡ್ ಕೊಟ್ಟ ಮಾತನ್ನ ಮರಿಬಾರ್ದು ಅನ್ನೋದು ಡಿಕೆಶಿ ಪರ ನಂಜಾವಧೂತ ಶ್ರೀಗಳ ಬ್ಯಾಟಿಂಗ್. ಹಾಗಾದ್ರೆ ಅವ್ರು ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಸಿಎಂ ಕುರ್ಚಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಹಲವು ಚರ್ಚೆಗಳಾಗ್ತಿದ್ದಾವೆ. ಈಗ ನಿರ್ಮಲಾನಂದ ಸ್ವಾಮೀಜಿಗಳು ಕೂಡ ಏನು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ಅವರು ಕೂಡ ಮಾಡಿದ್ದಾರೆ. ಯಾಕಂದರೆ ತುಂಬ ನೋವುಂಡಿರುವಂಥವರವರು, ಅದಕ್ಕಾಗಿ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಅವರಿಗೆ ಸಿಎಂ ಸ್ಥಾನ ಬಿಟ್ಕೊಡೋದು ಒಳ್ಳೆಯದು ಅನ್ನುವಂಥ ಮಾತನ್ನು ಅವರು ಕೂಡ ಹೇಳಿದ್ದಾರೆ. ಈಗ ನನ್ನ ಜೊತೆಗೆ ನಂಜಾವಧೂತ ಸ್ವಾಮೀಜಿಗಳಿದ್ದಾರೆ. ಅವರ ಅಭಿಪ್ರಾಯ ಏನು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ. ಗುರುಗಳೇ ನಮಸ್ಕಾರ. ಮೊದಲಿಗೆ ಏನು ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಗಮನಿಸಿರ್ತೀರಿ, ಸಿಎಂ ಕುರ್ಚಿ ವಿಚಾರದ ಜಟಾಪಟಿ ಯಾವ ರೀತಿಯಾಗಿ ನಡೀತಾ ಇದೆ ನೋಡಿ. 1990ನೇ ಸಾಲಿನಿಂದ ನಾವು ನೋಡ್ಕೊಂಡು ಬಂದರೆ ಎಲ್ಲೋ ಒಂದು ಕಡೆ ಸಮುದಾಯವನ್ನು ಪಕ್ಷಗಳು ಗ್ರಾಂಟೆಡ್ಡಾಗಿ ತೊಗೊಂಡ್ಬಿಟ್ಟಿದ್ದಾವೇನೋ ಅಂತೇಳಿ ಒಂದೊಂದು ಸರಿ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ. ದೇವೇಗೌಡರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿ ಅವರಿಗೆ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಾಗ ಎಷ್ಟೆಲ್ಲ ಸವಾಲುಗಳಾದವು. ಅದಾದ ನಂತರ ಇತಿಹಾಸ ಅವರು ಮುಖ್ಯಮಂತ್ರಿ ಆದರು ಮತ್ತು ಪ್ರಧಾನಮಂತ್ರಿಗಳು ಕೂಡ ಆದರು. ಈ ರಾಜ್ಯ ಮತ್ತು ದೇಶ ಕಂಡರಿಯದಂಥ ರೀತಿಯಲ್ಲಿ ಅತ್ಯಂತ ಪರಿಣಾಮಕಾರಿ ಉತ್ತಮ ಆಡಳಿತವನ್ನು ನೀಡಿ ಈ ದೇಶಕ್ಕೆ ಹೆಸರಾದಂಥವರು. ಅದಾದ ನಂತರ ಸದಾನಂದ ಗೌಡರಿಗೆ ಆದಂಥ ನೋವುಗಳು ನೀವು ನೋಡಿದ್ರಿ, ಎಸ್ ಎಂ ಕೃಷ್ಣ ಅವ್ರಿಗಾದಂಥ ನೋವುಗಳು ನೀವು ನೋಡಿದ್ರಿ, ಕುಮಾರಸ್ವಾಮಿ ಅವರು ಸಿಕ್ಕಂಥ ಅಲ್ಪ ಅವಧಿಯಲ್ಲಿ 2 ಸರಿ ರಾಜ್ಯದ ರೈತರ ನೋವಿಗೆ ಸ್ಪಂದಿಸಿ ಸಾಲ ಮನ್ನಾ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಭಾಳ ಉತ್ತಮವಾದ ಆಡಳಿತವನ್ನು ನೀಡಬೇಕಾದ್ರೇ ಅವರು ಕೂಡ ಇಳಿಸುವಂಥದ್ದಾಯಿತು. ಅದಾದ ನಂತರ ನಿಮಗೆ ತಿಳಿದಿರುವಂತೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸಮುದಾಯದ ಅಗ್ರಗಣ್ಯ ನಾಯಕರಲ್ಲಿ ಅವರು ಕೂಡ ಒಬ್ಬರು. ಅವರು ಸಮುದಾಯನ ಅಪೀಲ್ ಮಾಡಿದ್ರು. ಬಹಳ ದೊಡ್ಡ ಸಮುದಾಯ ಇದು, ಒಕ್ಕಲು ಸಮುದಾಯ. ನನಗೂ ಕೂಡ ಒಂದು ಅವಕಾಶ ಕೊಡಿ. ಕೆಂಗಲ್ ಹನುಮಂತಯ್ಯನವ್ರಿಗೆ, ದೇವೇಗೌಡರಿಗೆ ಮತ್ತು ಎಸ್ ಎಂ ಕೃಷ್ಣ ಅವರಿಗೆ, ಕುಮಾರಸ್ವಾಮಿ ಅವರಿಗೆ ಎಲ್ಲರಿಗೂ ಕೊಟ್ಟಿದ್ದೀರ, ನನಗೂ ಒಂದು ಅವಕಾಶ ಕೊಡಿ ಆಗಿ ಅಂತೇಳಿ ಹೇಳಿದ ಮೇರೆಗೆ ನಿಮಗೆ ತಿಳಿದಂತೆ 16-17 ಜಿಲ್ಲೆಯ ಈ ಸಮುದಾಯ ಕುಮಾರಣ್ಣವ್ರನ್ನೂ ಕೂಡ ಪಕ್ಕಕ್ಕಿಟ್ಟು, ಬಹಳ ಪ್ರೀತಿಯಿಂದ ನೋಡುವಂಥ ಕುಮಾರಣ್ಣವ್ರನ್ನೂ ಕೂಡ ಪಕ್ಕಕ್ಕಿಟ್ಟು ಈ ಸರಿ ಶಿವಕುಮಾರ್ ಕೂಡ ಒಂದು ಅವಕಾಶ ಆಗಲಿ ಹಾಗೆ ಅಂತೇಳಿ ಅವ್ರ ಪರವಾಗಿ ಸಮುದಾಯ ನಿಂತಿದ್ದು ನಿಮ್ಮೆಲ್ರಿಗೂ ತಿಳಿದಿರುವಂಥ ವಿಚಾರನೇ. ಅದಾಗಿ ಮತ್ತು ಈಗ ಸಿದ್ದರಾಮಯ್ಯನವರು ನಿಮಗೆಲ್ಲ ಗೊತ್ತೇ ಇದೆ, ಭಾಳ ಒಳ್ಳೆಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ತುಂಬ ಅನುಭವ ಜೀವಿಗಳು. ಈಗಾಗಲೇ 7.5 ವರ್ಷ, ಹೆಚ್ಚು ಕಮ್ಮಿ 5 ವರ್ಷ ಪೂರ್ಣ ಅವಧಿ ಮತ್ತು ಈಗ 2.5 ವರ್ಷ ಅವಧಿಯನ್ನು ಪೂರೈಸಿದ್ದಾರೆ. ಅವ್ರ ಮೇಲೆ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಮತ್ತು ಕೊಟ್ಟ ಮಾತಿನಂತೆಯೇ ಅವರು 5 ಗ್ಯಾರಂಟಿಗಳನ್ನು ಜನಗಳಿಗಾಗಿ ಅರ್ಪಣೆ ಮಾಡಿ ಯಶಸ್ವಿಯಾಗಿ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ಇರೋವಂಥದ್ದು ಹೈಕಮಾಂಡ್, ಅವರ ಪಕ್ಷದ ಹಿರಿಯರು. ನಾವೆಲ್ಲ ಅಂದ್ಕೊಂಡಿದ್ವಿ ಸಿದ್ದರಾಮಯ್ಯನವರು ಒಂದು ಅವಧಿ ಪೂರ್ಣ ಮಾಡಿದ್ದಾರೆ, ಅದರಿಂದ ಈ ಸರಿ ಶಿವಕುಮಾರ್ಗೆ ಅವಕಾಶ ಆಗ್ಬೋದು ಮೊದಲನೇ ಬಾರಿಗೇನೆ ಅಂತ. ಆದರೆ ಹಿರಿಯರು ಇದ್ದಿದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮೊದಲನೇ ಅವಕಾಶ ಕೊಡಬೇಕು ಹಾಗೆ ಅಂತ ಅವರ ಪಕ್ಷದ ಹಿರಿಯರು ಭಾವಿಸಿದ್ರಿಂದ ಎಲ್ಲರೂ ಕೂಡ
ಅನಿವಾರ್ಯವಾಗಿ ಒಪ್ಕೊಳ್ಬೇಕಾಯಿತು, ಅದನ್ನು ಸ್ವಾಗತ ಮಾಡಬೇಕಾಯಿತು. ಆದರೆ ಈಗ ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು, ಪಕ್ಷದ ಹಿರಿಯರು ನನಗೆ ಮಾತು ಕೊಟ್ಟಿದ್ದಾರೆ ಅಂತ. ಅದೇ ನಿಜ ಆದರೆ ಪಕ್ಷದ ಹಿರಿಯರು, ಒಬ್ಬ ಉಪಮುಖ್ಯಮಂತ್ರಿಗಳು, ಭಾಳ ನೇರವಾದ ವ್ಯಕ್ತಿ. ನಿಮಗೆ ಗೊತ್ತಿದೆ, ಈ ಪಕ್ಷವನ್ನು ಅಧಿಕಾರಕ್ಕೆ ಅವರು ತರಬೇಕಾದ್ರೆ ಯಾವ್ಯಾವ ತ್ಯಾಗಗಳನ್ನು, ಸಂಕಷ್ಟಗಳನ್ನು, ನೋವುಗಳನ್ನು, ಸವಾಲುಗಳನ್ನು ಎದುರಿಸಿದ್ರು. ಮತ್ತು ಅದೆಲ್ಲ ನೋವುಗಳನ್ನು ಉಂಡು ಕೊನೆಗೆ ಅವರ ಪಕ್ಷನಿಷ್ಠೆ ಎಷ್ಟು ಗಟ್ಟಿಯಾಗಿರುವಂಥದ್ದು ಅಂಥದ್ದನ್ನು ತೋರಿಸ್ಕೊಟ್ರು. ಹಾಗಾಗಿ ಅವ್ರ ಪಕ್ಷ, ಅವರ ಹೈಕಮಾಂಡ್ ಮಾತು ಕೊಟ್ಟಿದ್ದೇ ಆಗಿದ್ದರೆ ಅದನ್ನು ಅವರು ಈ ಅವಧಿನಲ್ಲಿ ಉಳಿಸ್ಕೊಳ್ಬೇಕು. ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶವನ್ನು ನಿಸ್ಸಂದೇಹವಾಗಿ ಮಾಡಿಕೊಡ್ಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ, ಯಾಕಂದರೆ ನಾವೆಲ್ಲ ಗೋವಿನ ಹಾಡುಗಳನ್ನು ಕೇಳಿ ಜಾತಿ ಬಲದ ಪ್ರದರ್ಶನ ಅಂತೂ ಸದ್ಯಕ್ಕಾಗ್ತಾ ಇದೆ. ನಂಜಾವಧೂತ ಶ್ರೀಗಳು ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ಒಕ್ಕಲಿಗ ಸಮುದಾಯದ ಪರಮೋಚ್ಚ ಮಠ ಯಾವುದು, ಈಗಾಗಲೇ ಆ ಸ್ವಾಮೀಜಿಗಳು ಏನು ಹೇಳಿದ್ರು ಅದು ನಮಗೆ ಗೊತ್ತೇ ಇದೆ. ನಿರ್ಮಲಾನಂದನಾಥ ಶ್ರೀಗಳು ಏನು ಹೇಳಿದ್ರು ಅಂತ. ಈಗ ಮತ್ತೊಬ್ಬರು ಶ್ರೀಗಳಷ್ಟೇ.